Hey guys, what's up? Welcome back to my channel. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ಎಲ್ಲರಿಗೂ ವಿಶ್ ಹ್ಯಾಪಿ ಶ್ರೀಕೃಷ್ಣ ಜನ್ಮಾಷ್ಟಮಿ. ಇವತ್ತು ಶ್ರೀಕೃಷ್ಣನ ಜನ್ಮದಿನ. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ದೇವರು ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ಹಾಗೆ ಇವತ್ತು ಶ್ರಾವಣದ 4ನೇ ಸೋಮವಾರ ಅಂತ ಹೇಳ್ಬೋದು, ಕೊನೆ ಸೋಮವಾರ ಅಂತೆ. ಸೊ ಇವತ್ತು ನನ್ನ ಆಂಟಿ ಹೇಳಿದರು ಉಪವಾಸ ಮಾಡು, ಫಾಸ್ಟಿಂಗ್ ಮಾಡು ಅಂತ. ಸೊ ಹಾಗಾಗಿ ಇವತ್ತು ನಾನು ಶ್ರಾವಣದ 4ನೇ ಸೋಮವಾರದ ಉಪವಾಸ ಹಿಡ್ತಿದ್ದೀನಿ. ನಂದು ಒಂದೇ ಸೋಮವಾರ ನಾನು ಹಿಡಿಯೋದು. ಸೊ 4ನೇ ಸೋಮವಾರದ ಇವತ್ತು ನನ್ನ ಒಂದು ಉಪವಾಸ ನಾನು ಇಡ್ತಿದ್ದೀನಿ. ಸೊ ಒಳ್ಳೆ ದಿನನೇ ಬಂದಿದೆ, ಅಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನನೇ ಬಂದಿದೆ. ಸೊ ಹಾಗಾಗಿ ಇವತ್ತು ನಾನು ಫಾಸ್ಟಿಂಗಲ್ಲಿದ್ದೀನಿ. ನನಗೆ ತುಂಬ ಖುಷಿ ಫಾಸ್ಟಿಂಗ್ ಹಿಡಿಯೋದಂದರೆ, ಏನಾದರೂ ಒಂದು ಸ್ಪೆಷಲ್ ಒಕೇಶನ್ ಬಂದಾಗ. ಇದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಡೇ ವ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ವಿಶ್ವ ಹ್ಯಾಪಿ ಶ್ರೀಕೃಷ್ಣ ಜನ್ಮಾಷ್ಟಮಿ. ನಿಮ್ಗೆಲ್ಲರಿಗೂ ದೇವರು ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯ, ಭಾಗ್ಯ, ಸೌಭಾಗ್ಯ ಕೊಟ್ಟು ಕಾಪಾಡಲಿ. ಸೊ ಇದು ನೋಡಿ, ನಮ್ಮ ಪೂಜೆ ಈ ಥರ ಇತ್ತು. ನಿಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ ಯಾವ ಥರದಂತ ಹೇಳಿ. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ನಮ್ಮ ಮಂಗಳೂರು ಸೈಡ್ ಒಂದು ಹೇಳ್ತಾರೆ, ಏನಂತಂದ್ರೆ, ಸೊ ಮೊದಲು ಹುಟ್ಟಿರೋ ಮಗನಿಗೆ ಸೊ ಏನಾದರೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಅವತ್ತು ಸ್ವೀಟ್ ತಿನ್ನಿಸ್ಬೇಕು ಅಂತ. ಸ್ಪೆಷಲ್ ಒಕೇಶನ್ ಇದ್ದಾಗ ಕೀರ್ ಮಾಡ್ತೀನಿ, ಅಂದರೆ ಇನ್ಸ್ಟೆಂಟ್ ಆಗಿ ಇದು ನನಗೆ ಈಸಿ ಆಗುತ್ತೆ ಮಾಡೋಕೆ. ಸೊ ಹಾಗಾಗಿ ನಮ್ಮ ಮಂಗಳೂರಲ್ಲಿ ಸಾರನೆ ಅಡ್ಡೆ ಅಂತ ಹೇಳ್ತಾರೆ, ಕೃಷ್ಣಾಷ್ಟಮಿಗೆಲ್ಲ ಅದೇ ಮಾಡೋದು. ಸೊ ನಾನಿವತ್ತು ಕೀರ್ ಮಾಡ್ತಾ ಇದ್ದೀನಿ ಸ್ಪೆಷಲ್ ಆಗಿ, ಇನ್ಸ್ಟೆಂಟ್ ಆಗಿ ಮಾಡ್ಬೋದು ಅಂತ. ಹಾಗೆ ದೇವರಿಗೆ ಸಹ ನೈವೇದ್ಯನೂ ಜನ್ಮಾಷ್ಟಮಿ ಪ್ರಯುಕ್ತನೂ ಆಗುತ್ತೆ ಅಂತ. ಸೊ ಆಲ್ಮೋಸ್ಟ್ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ನೋಡಿ. ಆಯ್ತು, ನಮ್ಗೆ ಕೀರ್ ಅಂದ್ರೆ ತುಂಬಾ ಇಷ್ಟ. ಸೊ ಹಾಗೆ ಕೀರ್ ಮಾಡಿದೀವಿ, ಮಿಲ್ಕ್ ಮೇಡ್ ಕೀರ್. ನಾನು ನೀರ್ ಹಾಕಲ್ಲ. ಸೊ ಮಿಲ್ಕ್ ಕುದಿದ ನಂತರ ಸೊ ಫ್ರೈ ಮಾಡಿರೋ ಗೀಯಲ್ಲಿ ಫ್ರೈ ಮಾಡಿರೋ ಶಾವಿಗೆಯನ್ನ ಹಾಕೋದು ನೋಡಿ. ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಹಾಕ್ಬೇಕು ಅಷ್ಟೇ. ಅಲ್ಲಿಗೆ ಡ್ರೈ ಫ್ರೂಟ್ಸ್ ಮತ್ತೆ ಏಲಕ್ಕಿ ಹಾಕಿದ್ರೆ ನಮ್ದು ಪಾಯಸ ಕಂಪ್ಲೀಟ್ ಆಗುತ್ತೆ. ಮತ್ತೆ ದೇವರಿಗೆ ಇಡೋದು ತಣ್ಣಗೆ ಆದ ನಂತರ. ಸೊ ಗೈಸ್, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಸೊ ಮಧ್ಯಾಹ್ನ ದಾಡಿಗೆ ಇನ್ನು ನನಗೆ ನೈಟ್ ಡಿನ್ನರ್ ಇಲ್ಲ. ಸೊ ಹಾಗಾಗಿ ನಾನು ದೇವರಿಗೆ ನೈವೇದ್ಯ ಇಟ್ಟು ಆಮೇಲೆ ಸಿಗ್ತೀನಿ. ಗೈಸ್ ನೋಡಿ, ಅಡಿಗೆ ಎಲ್ಲ ಆದ ತಕ್ಷಣ ಫ್ರೆಶ್ ಅಪ್ ಆಗಿ ಇಮಿಡಿಯೇಟ್ಲಿ ನಾನು ಪೂಜೆ ಸ್ಟಾರ್ಟ್ ಮಾಡಿದೆ. ಸೊ ಗೈಸ್, ಇಲ್ಲಿ ಒಂದು ವಿಷಯ ನಾನು ಮೊದಲೇ ನಿಮಗೆ ಹೇಳಬೇಕು. ನಾನು ರೈಟ್ ಹ್ಯಾಂಡಲ್ಲಿ ಪೂಜೆ ಮಾಡಿರೋದು. ಯೂಶ್ವಲಿ ನಿಮ್ಗೆ ಗೊತ್ತಲ್ಲ, ಎಲ್ಲರೂ ಮಾಡೋದು ರೈಟ್ ಹ್ಯಾಂಡಲ್ಲಿ. ಅದು ಗೊತ್ತಿಲ್ಲ ಯಾಕೆ ಒಂದು ರಿವರ್ಸ್ ಮೋಡಲ್ಲಿ ಬಂದಿದೆ ವಿಡಿಯೋ ಅಂತ. ಅದು ಲೆಫ್ಟ್ ಹ್ಯಾಂಡಲ್ಲಿ ಮಾಡಿರೋ ಥರ ಕಾಣಿಸುತ್ತೆ. ಬಟ್ ನಾನು ಮಾಡಿರೋದು, ಐ ಆಮ್ ಬೀಯಿಂಗ್ ಎ ಸ್ಪಿರಿಚುವಲ್ ಪರ್ಸನ್, ನಾನು ಮಾಡಿರೋದು ರೈಟ್ ಹ್ಯಾಂಡಲ್ಲಿ. ಅದು ಗೊತ್ತಿಲ್ಲ ಯಾಕೆ ಈ ಆ್ಯಂಗಲಲ್ಲಿ, ಈ ಮೋಡಲ್ಲಿ ತೋರಿಸ್ತಾ ಇದೆ ಅಂತ. ಮೇ ಬಿ ವಿಡಿಯೋ ಮೋಡು ಈ ಥರ ರಿವರ್ಸ್ ಮೋಡಲ್ಲಿ ಬಂದಿದೆ. ಸೊ ಬಟ್ ಪೂಜೆ ಚೆನ್ನಾಗಿ ಆಯಿತು. ಫೀಲಿಂಗ್ ಬ್ಲೆಸ್ಡ್. ಗೈಸ್ ನೋಡಿ, ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ, ಹಾಗೆ ಶ್ರಾವಣ ಸೋಮವಾರದ ಉಪವಾಸದ್ದು ಅಡಿಗೆ ನಾನು ಮಾಡಿದ್ದೆ. ಫೆಸ್ಟಿವಲ್ಸ್ ಅಲ್ವಾ, ಶ್ರೀಕೃಷ್ಣ ಜನ್ಮಾಷ್ಟಮಿ ಅಲ್ವಾ. ಸೊ ಮಧ್ಯಾಹ್ನ ನಾನು ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಅಡಿಗೆ ಎಲ್ಲ ಮಾಡ್ಕೊಂಡು ಟೆಂಪಲ್ಗೆಲ್ಲ ಹೋಗಿ ಬಂದೆ. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ 4 ಬಗೆ ಅಡಿಗೆ ಮಾಡಿದ್ದೆ. ಬೆಂಡೆಕಾಯಿ ಉಪ್ಪುಕರಿ, ಸೊ ಹಾಗೆ ಬೆಂಡೆಕಾಯಿ ಸುಕ್ಕ ಥರ ಮಾಡಿದ್ದೆ. ಸೊ ಅದಾದ ನಂತರ ವೈಟ್ ರೈಸ್ ಮಾಡಿದ್ದೆ. ಸೊ ಅದಾದ ನಂತರ ಟೊಮೆಟೊ ಸಾರು, ನಮ್ಮ ಮಂಗಳೂರು ಸ್ಟೈಲ್. ಸೊ ಅದಾದ ನಂತರ ಶಾವಿಗೆ ಪಾಯಸ ಆಗಿ ಊಟ ಆದ್ಮೇಲೆ ಸಂಜೆ ಮತ್ತೆ ಟೆಂಪಲ್ಗೆಲ್ಲ ಹೋಗಿ ಆದ ನಂತರ ದೇವರಿಗೆ ನೈವೇದ್ಯಕ್ಕೆ ಕೀರ್ ಮಾಡಿದೆ. ಕೀರ್ ಮಾಡಿ ಮತ್ತೆ ದೇವರ ಪೂಜೆ ಎಲ್ಲ ಮುಗಿಸಿ ಆದ ನಂತರ ನಮ್ಮ ಫ್ಯಾಮಿಲಿ ಅವ್ರಲ್ಲ ಅಮ್ಮ ಸೊ ಫ್ರೆಶ್ ಅಪ್ ಆಗಿ ಮಲಗೋದು. ಸೊ ಇವತ್ತಿನ ಡೇ ತುಂಬ ಚೆನ್ನಾಗಿ ಆಯಿತು. ಫೀಲಿಂಗ್ ಬ್ಲೆಸ್ಡ್ ಅಂತ ಹೇಳ್ಬೋದು. ಸೊ ನಿಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಮನೆಯಲ್ಲಿ ಎಲ್ಲ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ದೀರ, ಏನೆಲ್ಲ ಇತ್ತು, ಸ್ಪೆಷಲ್ ಇತ್ತು ಅಂತ ಹೇಳಿ. ಸೊ ಕೆಲವರು ಮೊಸರುಗುಡಿಕೆ ಎಲ್ಲ ಇವತ್ತು ಇರುತ್ತೆ, ಕೆಲವ್ರ ಕಡೆ ಮನೆ ಸೈಡ್ ನಾಳೆ ಎಲ್ಲ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಲಾಸ್ಟ್ ಇಯರ್ ಈ ಟೈಮಲ್ಲಿ ಮ್ಯಾಂಗ್ಳೂರಲ್ಲಿ ಇದ್ವಿ, ಇವಾಗ ಬ್ಯಾಂಗ್ಳೂರಲ್ಲಿ ಇದ್ವಿ. ಸೊ ಹಾಗೆ ಇವತ್ತಿನ ಡೇ ತುಂಬ ಚೆನ್ನಾಗಿ ಹೋಯಿತು. ಸೊ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಇವತ್ತು ತುಂಬ ಟಯರ್ಡ್ ಆಗಿದೆ,
ತುಂಬ ಕೆಲಸ ಎತ್ತಿದ್ರಿಂದ ಅದು ನಾನು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಲ್ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬಾಯ್ ಬಾಯ್.